ಆಗಿದೆ. 4 ಜನ ಒಂದೇ ಕುಟುಂಬದವರು ಸಾವನ್ನಪ್ಪಿದ್ದಾರೆ. ಸೇತುರಾಮ್ ಅಂತ ನನ್ನ ಕ್ಲಾಸ್ಮೇಟು, BCom ಕ್ಲಾಸ್ಮೇಟು, ಅರವಿಂದ್ ನಗರದಲ್ಲಿದ್ದಾರೆ. ಅವ್ರನ್ನ ಆವಾಗ ಭೇಟಿ ಆಗ್ತಾಯಿದ್ದೆ, ಸಿಗ್ತಾಯಿದ್ರು. ಬೆಳಿಗ್ಗೆ ವಿದ್ಯಾರಣ್ಯ ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು, ಮೋಹಿತ್ ಅವರು, ನಿಮ್ಮ ಸ್ನೇಹಿತರು ಸೇತುರಾಮನ್ ಅವರ ಮಗಳ ಕುಟುಂಬ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಕೂಡ ಭಾಳ ದುಃಖಕರವಾದ ಸಂಗತಿ. ಈ ಘಟನೆ ಆಗಬಾರ್ದಾಗಿತ್ತು. ಆ ಸೇತುರಾಮ್ ಅಳಿಯ ಚೇತನ್ ಅನ್ನೋರಿಗೆ ಅವರು ಕೋವಿಡ್ನಲ್ಲೆಲ್ಲ ಸ್ವಲ್ಪ ಸಮಸ್ಯೆಗಳಾಗಿತ್ತು, ಆಗೆಲ್ಲ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು ಅಂಥೇಳಿ ಅವರೊಂದು ಅಪಾರ್ಟ್ಮೆಂಟಲ್ಲಿದ್ದಾರೆ, ತಾಯಿಗೊಂದು ಅಪಾರ್ಟ್ಮೆಂಟ್ ಕೊಡಿಸಿ ಅವರು ಪಕ್ಕದಲ್ಲಿದ್ದಾರೆ. ಇವರು ಸಾಲ ಜಾಸ್ತಿ ಆಯಿತು ಅನ್ನೋ ವಿಚಾರಕ್ಕೆ ಇರಬೇಕು. ಬಹುಶಃ ಅವರೇನೆ ಮಗ ತಾಯಿ ಹೆಂಡ್ತಿಗೆ ವಿಷ ಹಾಕಿ ಪೊಲೀಸ್ನವ್ರು ಹೇಳಿದ್ದು ಸಾಯಿಸಿದ್ದಾರೆ. ಆದರೆ ಸಾಯದೇ ಇದ್ದಾಗ ಕಾಲು ಕಟ್ಬಿಟ್ಟು ದಿಂಬಲ್ ಅದುಮಿ ಅವರ ಪ್ರಾಣ ಹೋಗೋ ತನಕ ಇದು ಮಾಡಿದ್ದಾನೆ. ಅದಾದ ಮೇಲೆ ಅವ್ರ ತಮ್ಮನಿಗೆ ಫೋನ್ ಮಾಡಿದ್ದಾನೆ. ಅವ್ರು 3 ಜನ ಸತ್ತ ಮೇಲೆ ತಮ್ಮನಿಗೆ ಫೋನ್ ಮಾಡಿ ನಾನು ಈ ಥರ ಮಾಡಿದ್ದೀನಿ ಅಂತ ಅಲ್ಲಿ ಹೇಳಿದ್ದಾನೆ. ಅವರು ಅಷ್ಟರಲ್ಲಿ ಆಗಲೇ ಇನ್ಯಾರಿಗೋ ಫೋನ್ ಮಾಡಿದ್ದಾರೆ, ಕುವೆಂಪು ನಗರದ ಯಾರೋ ವಯಸ್ಸಾದವ್ರಂತೆ. ಅವರು ಇವ್ರಿಗೆ ಕಮ್ಯುನಿಕೇಟ್ ಆವಾಗಲ ತಲುಪೋಕ್ಕಾಗಿಲ್ಲ. ಆಮೇಲೆ ಆತನೂ ಹೇಳಾಕೊಂಡಿದ್ದಾನೆ. ನಾನು ಮಾರ್ಚುರಿ ಹತ್ರ ಇದ್ದೆ, ಎಲ್ಲ ಸಭೆಗಳನ್ನ ನೋಡಿದೆ. ಭಾಳ ಅನ್ಯಾಯ. ಆ ಮಗ ಪಾಪ ಇನ್ನೂ 16 ವರ್ಷ, ಅಷ್ಟು ಎತ್ತರ, ಅಷ್ಟು ದಪ್ಪ ಇದ್ದಾನೆ. ಯಾರು ಬದುಕನ್ನ ಸಾಕ್ತಾಯಿದ್ರು. ಕುಟುಂಬದಲ್ಲಿ ಸಾಲ ಆಗಿದ್ರೆ 2 ಅಪಾರ್ಟ್ಮೆಂಟ್ ಹೋಯ್ತಾ ಹೋಗಲಿ, ಆ ಮಗನ್ನ ಸಾಯಿಸೋ ಹಕ್ಕಾಗಲಿ, ಹೆಂಡ್ತಿನ ತಾಯಿನ ಸಾಯಿಸೋ ಹಕ್ಕಾಗಲಿ ಇವ್ನಿಗಿಲ್ಲ. ಆದರೆ ಇಂಥ ಹೇಯ ಕೃತ್ಯ ಈ ಥರ ಮಾಡಬಾರ್ದಾಗಿತ್ತು. ಈ ಸಾಲನೇ ದಂದಾಕ್ಷಣಕ್ಕೆ ಎದುರ್ಕೊಳ್ಳತಕ್ಕಂಥದ್ದೆಲ್ಲ ಎಂತೆಂಥದಕ್ಕೂ ಪರಿಹಾರ ಇದ್ದೇ ಇದೆ. ಎಂತೆಂಥ ಕ್ರೂರ ಘಟನೆಗಳಿಗೆ ಪರಿಹಾರ ಇದೆ. ಇದಕ್ಕೂ ಪರಿಹಾರ ಇದ್ದೇ ಇರ್ತಿತ್ತು. ಮನೆ ಮಾರಿಬಿಟ್ಟಿದ್ರು ಆಗ್ತಿತ್ತು. ಆ ಮಗ ಪಾಪ ವಯಸ್ಸಿಗೆ ಬಂದು ಮಗನ್ನ ಸಾಯಿಸಿರೋದು ನೋಡಿದಾಗ ಖಂಡಿತ ದುಃಖ ಆಗುತ್ತೆ. ಆ ಕುಟುಂಬದ ಪರಿಸ್ಥಿತಿ ನೋಡಿದಾಗ ಯಾರು ನನ್ನ ಪೊಲೀಸ್ನವ್ರು ಹೇಳಿದ ಮಾಹಿತಿ ನನಗೆ ಆ ಚೇತನ್ ಕುಟುಂಬ ಪರಿಚಯ ಇಲ್ಲ. ಅವರ ಮಿಸ್ಸಸ್ ತಂದೆ ಸೇತುರಾಮನ್ ಅನ್ನೋರು ನನ್ನ ಕ್ಲಾಸ್ಮೇಟು. ಪೊಲೀಸ್ನವರೇ ಅವರೇ ಫೋನ್ ಮಾಡಿದ್ರು ಬೆಳಗ್ಗೆ, ಮೋಹಿತ್ ಅವ್ರು ಫೋನ್ ಮಾಡಿ ಈ ಥರ ಆಗಿದೆ ಅಂತ ಅವ್ರು ಹೇಳಿದಂಥ ವಿಚಾರಗಳು ಅಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿರ್ತಕ್ಕಂಥದ್ದು. ಅಥವಾ ತನಿಖೆಯಲ್ಲಿ ಇನ್ನೂ ಏನಾದರೂ ಇರ್ಬೋದು ಅನ್ನೋ ಗೊತ್ತಿಲ್ಲ. ಇತ್ತೀಚೆಗೆ ಮಾನಸಿಕವಾಗಿ ಹೋಗುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾರೆ. ಯಾವುದೇ ಸಮಸ್ಯೆ ಬಂದರೂ ಎದುರಿಸೋದಿಲ್ಲ, ಫೇಸ್ ಮಾಡೋದಿಲ್ಲ, ಈ ಥರ ಮಾಡ್ತಾರೆ. ಅಂಥವ್ರಿಗೆ ಒಂದಷ್ಟು ಸಲಹೆಗಳು ಮಾಡ್ಬೋದು ಅಂತ. ಖಂಡಿತ ಏನಾಗ್ತವೆ, ಅವರು ಬೇರೆಯವ್ರ ಜನ ಜೊತೆಲಿ ಸೇರಬೇಕಾಗತ್ತೆ. ಬೇರೆ ಜನ ಜೊತೆ ಸೇರಿದಾಗ ಧೈರ್ಯ ಹೇಳೋರು ಇರ್ತಾರೆ, ಮಾರ್ಗದರ್ಶನ ಮಾಡೋರು ಇರ್ತಾರೆ, ಅವ್ರಿಗೆ ಬದಲಾವಣೆ ಮಾಡ್ತಕ್ಕಂಥ ಅವ್ರು ಇರ್ತಾರೆ, ಧೈರ್ಯ ತುಂಬೋರು ಇರ್ತಾರೆ. ಸಾಲಕ್ಕಷ್ಟಕ್ಕೆ ಸಾಲದೇ ಎದುರ್ಕೊಂಡು ಮನಸ್ಸನ್ನು ತುಂಬ್ಕೊಂಡ್ಬಿಡ್ತಾರೆ. ಅವ್ರಿಗೆ ಕೌನ್ಸಿಲಿಂಗ್ ಮಾಡೋರು ಅಥವಾ ಸ್ನೇಹಿತರು ಇನ್ಯಾರಾದರೂ ತಿಳುವಳಿಕೆಗಳು ಹೇಳಿದ್ರೆ ಇದಾಗೋದಿಲ್ಲ. ಆ ಮನಸ್ಸಿಗೆ ತಂದ್ಕೊಂಡ್ಬಿಟ್ಟಾಗ ಡಿಪ್ರೆಸ್ಗೆ ಹೋಗ್ಬಿಡ್ತಾರೆ ಅಂತ ಕಾಣುತ್ತೆ. ಇಂಥ ಕೃತ್ಯಗಳು ಮಾಡಬೇಕು ಅಂತ ಬ್ರೈನ್ಗೆ ಇನ್ಸ್ಟ್ರಕ್ಷನ್ಗಳು ಕೊಟ್ಬಿಡ್ತಾರೆ. ಬ್ರೈನು ತನಗೇನು ಇನ್ಸ್ಟ್ರಕ್ಷನ್ ಕೊಡುತ್ತೆ ಅದನ್ನು ಮಾಡುತ್ತೆ. ಅದಕ್ಕೋಸ್ಕರ ಆ ಥರ ಕೆಲಸಗಳನ್ನ ಯಾರೂ ಕೂಡ ಮಾಡಬಾರ್ದು. ಯಾರಾದರೂ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಇಂಥ ಕೃತ್ಯಗಳನ್ನ ಯಾರು ಮಾಡ್ತಕ್ಕಂಥದ್ದು ಅದು ಒಪ್ತಕ್ಕಂಥದ್ದಲ್ಲ. ಪರಿಹಾರ ಪ್ರತಿಯೊಂದಕ್ಕೂ ಇದೆ. ಸಾಲಕ್ಕೋಸ್ಕರ 2 ಮನೆಯೂ ಹೋಗ್ತಾಯಿತ್ತು. ವಯಸ್ಸಿಗೆ ಬಂದ ಮಗ ಅಂದರೆ 16 ವರ್ಷ ಪಾಪ, ಅವನು ಅಷ್ಟು ಎತ್ತರ, ಅಷ್ಟು ದಪ್ಪ ಇದ್ದಾನೆ. ಅವನಾರು ಸಾಕ್ತಿದ್ದ ಪಾಪ. ಹೆಂಡ್ತಿನೇ ಕರ್ಕೊಂಡೋಗಿ ಸಾಕ್ತಿರೋ. ಮಾವ ಸೇತುರಾಮನ್ಗೆ ಹೇಳಿದ್ರು, ಅವ್ರು ಕೈಲಾದ ಸಹಾಯ ಮಾಡೋರು, ಏನೋ ಮಾಡ್ತಿದ್ರು. ಅದೇನು ಮನಸ್ಸು ಕಚ್ಕೊಂಡೋ ಏನು ಮಾಡಿದನೋ, ಏನು ನಡೆದಿದೆ ಇನ್ನೂ ವಿವರವಾದಂಥ ತನಿಖೆಯಿಂದ ಹೊರಬರ್ತದೆ. ಆದರೂ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾರಾದರೂ ಕೂಡ ಸಾಲಕ್ಕೆ ಎದುರಬೇಕಾಗಿಲ್ಲ. ಎಂಥ ಸಮಸ್ಯೆ ಇದ್ರೂ ಎದುರಬೇಕಾಗಿಲ್ಲ. ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದನ್ನು ಪರಿಹರಿಸ್ಕೊಂಡು ಮುಂದೆ ಹೋಗ್ತಕ್ಕಂಥ ಮಾನಸಿಕ ಧೈರ್ಯವನ್ನು ತಂದ್ಕೋಬೇಕು ಅಂತ ಸಾಲದ ವಿಚಾರದಲ್ಲಾಗಲಿ ಯಾವುದೇ ವಿಚಾರದಲ್ಲಿ ನಾನು ಎಲ್ರಿಗೂ ಹೇಳ್ತಕ್ಕಂಥದ್ದು.